जैसे इंडियन वोटर के पास राइट टू इलेक्ट है, वैसे ही राइट टू रिकॉल भी होना चाहिए। अगर देश का मतदाता अपने नेताओं को हायर कर सकता है तो वो नेताओं को फायर करने की शक्ति भी उसे मिलनी चाहिए। ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಕಂಟಿನ್ಯೂ ಮೀಡಿಯಾ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇತ್ತೀಚೆಗೆ ನಮ್ಮ ದೇಶದಲ್ಲಿ ಸಂಸದರು ಆಯ್ಕೆಯಾಗಿ ಹೋದ್ಮೇಲೆ ಅವ್ರ ಕೆಲಸ ಯಾವ ತರ ಮಾಡ್ತಾರೆ ಎಂಬುದಕ್ಕೆ ಉದಾಹರಣೆ ಅವ್ರ ಸಂಸದರಾಗ್ಲಿ, ರಾಜ್ಯಸಭೆ ಆಗಲಿ, ಲೋಕಸಭಾ ಆಗಲಿ, ಆಕ್ಚುಲಿ ಒಬ್ಬ ಲೋಕಸಭಾ ಅಲ್ಲ ರಾಜ್ಯಸಭಾ ಮೆಂಬರ್ ಆಗಿ ಇಡೀ ದೇಶದಲ್ಲೇ ಮೆಚ್ಚಂತ ಕೆಲಸ ಮಾಡಿದ್ರೆ ಅಷ್ಟೇ ಅಲ್ಲ, ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚರ್ಚೆ ಆಗ್ತದೆ. ಇವ್ರ ಹೆಸರೇ ಅವ್ರ ಹೆಸರೇ ರಾಘವ ಚಡ್ಡಾ. ಅಷ್ಟಕ್ಕೂ ಇವ್ರು ಏನ್ ಮಾಡಿದ್ರು ಅಂದ್ರೆ, ಮುಖ್ಯವಾಗಿ ಇವ್ರು ತುಂಬಾ ಬದಲಾವಣೆ ಮಾಡಿದ್ರು. ಅದ್ರೊಳಗಡೆ ಒಂದೇ ಒಂದು ಸ್ಟೇಟ್ಮೆಂಟ್ ಇಡೀ ದೇಶದಾಗೆ ಚರ್ಚೆ ಆಗ್ತಾ ಐತಿ. ಆ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದೇನೇನು ಅಕಸ್ಮಾತ್ ಆತು ಅಂದ್ರೆ ನಮ್ ದೇಶದಲ್ಲಿ ಭ್ರಷ್ಟಾಚಾರ ಮತ್ತೆ ಇರಲ್ಲ. ಯಾಕೆಂದ್ರೆ MP MLA ಗಳೆಲ್ಲ ಅವರು ಗೆದ್ದಿರೋ ಸ್ಥಾನವನ್ನು ಕಳ್ಕೋಬೇಕಾಗುತ್ತೆ. ಆ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವ್ದಪ್ಪ ಅಂದ್ರೆ, जैसे इंडियन वोटर के पास राइट टू इलेक्ट है, वैसे ही राइट टू रिकॉल भी होना चाहिए। अगर देश का मतदाता अपने नेताओं को हायर कर सकता है तो वो नेताओं को फायर करने की शक्ति भी उसे मिलनी चाहिए। ರೈಟ್ ಟು ರೀಕಾಲ್ ಅಂದ್ರೆ ಇದು ಯಾರು ಜನಗಳು ಓಟ್ ಆಗಿ ಗೆಲ್ಸಿದ್ದಾರೋ ಅವರು ಭರವಸೆಗಳನ್ನ ಈಡೇರಿಸಲಿಲ್ಲ ಅಂದ್ರೆ ಅದೇ ಜನರು ಅವ್ರನ್ನ ಕಿತ್ತಾಕಿ ಮತ್ತೆ ಹೊಸ ಸಂಸದರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ಒಂದು ಇವತ್ತು ರಾಜ್ಯಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿರು. ಅಂದ್ರೆ ಅದು ಮಂಡಿಸಿರು, ವಾದ ಮಂಡಿಸಿರು. ಅಂದ್ರೆ ರಾಜ್ಯಸಭೆಯಲ್ಲಿ ಬಜೆಟ್ ಮೇಲೆ ವಾದ ಇರ್ತಿದ್ರೆ ಅದು ಮಂಡಿಸಿರು. ಅದರಿಂದ ಎಲ್ಲಿ ಇಡೀ ದೇಶನೇ ಬೆಚ್ಚಿ ಬಿದ್ದುಬಿಟ್ಟಿದೆ. ಇದು ಅಕಸ್ಮಾತ್ ಏನೇನು ಆಯ್ತು ಅಂದ್ರೆ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಬಂದಿರಲ್ಲ. ಯಾಕೆಂದ್ರೆ ಯಾರು ಬಾಬಾ ಭ್ರಷ್ಟಾಚಾರ ಮಾಡಿರ್ತಾರೆ, ನಿಮ್ಗೆ ರೋಡ್ ಸರಿ ಮಾಡ್ತೀವಿ, ಅದ್ ಮಾಡ್ಕೊಡ್ತೀವಿ, ಇದು ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿರ್ತಾರೆ. ಆ ಕೆಲಸ ಈಡೇರಿಸ್ತಿಲ್ಲ ಅಂದ್ರೆ ತೆಗೆದ್ಬಿಟ್ಟು ಇವ್ರನ್ನೇ ಮತ್ತೆ ರೀಎಲೆಕ್ಷನ್ ಮಾಡ್ಬೋದು, ಮತ್ತೆ ಹೊಸ MP ನಾವು ಆಯ್ಕೆ ಮಾಡಬೇಕು. ಆ ತರ ಜನಗಳಿಗೆ ಪವರ್ ಕೊಡಿ ಅಂತ ವಾದ ಮಂಡಿಸಿದ್ದಾರೆ. ಇದು ಆಗ್ತೋ ಆಗಲ್ವೋ ಸೆಕೆಂಡ್ರಿ, ಆ ಥಾಟ್ ಪಯತಲ್ಲ ಅಷ್ಟೇ ಮೆಚ್ಕೋಬೇಕಾಗಿದೆ. ಬಜೆಟ್ ಮೇಲೆ ಸೆಷನ್ ಇರುತ್ತೆ, ಅದ್ರೊಳಗಡೆ ಮಿಡಲ್ ಕ್ಲಾಸ್ ಪೀಪಲ್ಗೆ ನೀವೇನು ಹೆಲ್ಪ್ ಮಾಡಿದ್ದೀರ ಅಂತ ನಿರ್ಮಲಾ ಸೀತಾರಾಮನ್ ಕೇಳಿದ್ರೆ ಅವ್ರು ಬಂದಿದ್ದ ಉತ್ತರ, मिडिल क्लास के लिए बजट में क्या है? बजट में क्या है? ಏನು ಇಲ್ಲ. ಅದಕ್ಕೆ ಅದ್ರ ಮೇಲೆ ವಾದ ಮಾಡಬಹುದಾಗಿತ್ತು. ವಿರೋಧ ಪಕ್ಷ ನಾಯಕ ಇದ್ರು, ನಮ್ಮ ರಾಜ್ಯದಲ್ಲಿ ಆಯ್ಕೆ ಆಗಿದ್ದೆ ತುಂಬಾ MP ಇದ್ರು, ಅವರೆಲ್ಲ ಹೋಗಿ ವಾದ ಮಾಡ್ತಾರೋ ಬಿಡ್ತಾರೋ ಅಂತ ಗೊತ್ತಿಲ್ಲ. ಆದ್ರೆ ಇವರು ಅದ್ರ ಬಗ್ಗೆ ಬೇಸಿಸ್ ಬಗ್ಗೆ ಒಬ್ಬ ಮಿಡಲ್ ಕ್ಲಾಸ್ ಪೀಪಲ್ಗಳಿಗೆ ಬಗ್ಗೆ ಕಷ್ಟ ಅರ್ಥ ಮಾಡ್ಕೊಂಡು ಇಡೀ ದೇಶನೇ ಬೆಚ್ಚ ಬೀಳ್ಬೇಕು ಆ ತರ ಬದಲಾವಣೆ ಮಾಡಿದ್ರೆ, ಆ ಬದಲಾವಣೆಯಿಂದ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ತುಂಬಾ ಅವ್ರು ಮಾತಾಡಿದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ತುಂಬಾ ಬದಲಾವಣೆ ಆಗಿದೆ. ಮೊದಲು ಏರ್ಪೋರ್ಟ್ ಅಲ್ಲಿ ಒಂದು ಕಾಫಿಗೆ 150 ಸಮೋಸ 300 ರೂಪಾಯಿ ಇತ್ತು. सर आज एयरपोर्ट्स पर खाना इतना महंगा है, एक साधारण सी पानी की बोतल जो 20 रुपए की बाजार में मिलती है वो एयरपोर्ट के भीतर जाकर फूड आउटलेट पे 100 रुपए की मिलती है। आज यात्री जो इंतजार कर रहे हैं अपनी फ्लाइट का, वो पानी पीकर पेट भर रहा है कि कहीं 250 रुपए की चाय और 350 रुपए का समोसा ना खरीदना पड़ जाए। ಆದ್ರೆ ಇವತ್ತು ಅವ್ರ ಅದ್ರ ಬಗ್ಗೆ ಮಾತಾಡಿದ್ಕೆ ನಮ್ಗೆ ಸಮೋಸ 30 ರೂಪಾಯಿಂದ 20 ರೂಪಾಯಿ ಸಿಗ್ತೈತೆ, ಒಂದು ಟೀ 10 ರೂಪಾಯಿ ಸಿಗ್ತೈತೆ, ವಾಟರ್ ಬಾಟ್ಲು ಅಷ್ಟೇ ಅದು 10 ರಿಂದ 15 ರೂಪಾಯಿ ಸಿಗ್ತಾ ಐತಿ. ಮತ್ತೆ ಡೆಲಿವರಿ ಬಾಯ್ಗಳು ಕಷ್ಟ ಅರ್ಥ ಮಾಡ್ಕೊಂಡು ಈಗ ಬ್ಲಿಂಕಿಟ್, ಜೆಪ್ಟೋ, ಸ್ವಿಗ್ಗಿ ಈ ತರ ಕಂಪ್ನಿಗಳಲ್ಲಿ 5 ಮಿನಿಟ್ಸ್ 10 ಮಿನಿಟ್ಸ್ ಡೆಲಿವರಿ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ರು ಮೊದಲು. ಅದ್ರ ಬಗ್ಗೆ ಹೋಗಿ ಇವರು ರಾಘವ ಚಡ್ಡಾ ಅವ್ರು ಮಾತಾಡ್ತಾರೆ. इसीलिए 10 मिनट की डिलीवरी के लिए वो ओवर स्पीडिंग करता है, लाल बत्ती जंप करता है और अपनी जान को जोखिम में डालता है। और ये 10 मिनट की डिलीवरी का जो जुल्म है इसे समाप्त करना चाहिए। 5 ಮಿನಿಟ್ಸ್ 10 ಮಿನಿಟ್ಸ್ ಡೆಲಿವರಿ ಕೊಡೋದ್ರಿಂದ ಎಷ್ಟು ತೊಂದರೆ ಆಗ್ತಾ ಐತೆ, ಅವ್ರ ಕಷ್ಟ ಏನು, ಟ್ರಾಫಿಕ್ ಅಲ್ಲಿ ಹೋಗಿ ಆಕ್ಸಿಡೆಂಟ್ ಎಷ್ಟಾಗುತ್ತೆ ಅಂತ ಮಾತಾಡಿದ್ಕೆ ಕೇಂದ್ರ ಸರ್ಕಾರ ಏನ್ ಮಾಡ್ತು ಅಂದ್ರೆ 5 ಮಿನಿಟ್ಸ್ 10 ಮಿನಿಟ್ಸ್ ಡೆಲಿವರಿ ಇತ್ತಲ್ಲ ಅದು ಯಾವುದೇ ಅಡ್ವರ್ಟೈಸ್ಮೆಂಟ್ ಕೊಡಂಗಿಲ್ಲ ಅಂತ ಕ್ಯಾನ್ಸಲ್ ಮಾಡ್ತು. ಮತ್ತೆ ಈಗ ಇನ್ನು ಕಂಟೆಂಟ್ ಕ್ರಿಯೇಟರ್ ಯೂಟ್ಯೂಬ್, ಫೇಸ್ಬುಕ್ ಇವೆಲ್ಲ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ರಲ್ಲ ಅವ್ರ ಬಗ್ಗೆ ಕಾಪಿ ರೈಟ್ಸ್ ಅಲಾಟ್ಮೆಂಟ್ ತಗೊಬನ್ನಿ ಅಂತ ಮಾತಾಡಿದ್ದಾರೆ. ಇದನ್ನ ತಂದಿಲ್ಲ, ಆದ್ರೆ ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಮತ್ತೆ ಇಷ್ಟೇ ಅಲ್ಲ, ಇವರು ಮಾತಾಡೋದಕ್ಕೆ ಆರೋಗ್ಯ ವಿಮೆಯಲ್ಲಿ ಈಗ ನಮಗೆ GST ಟ್ಯಾಕ್ಸ್ ಇತ್ತು, ಫಸ್ಟ್ 18% ಟ್ಯಾಕ್ಸ್ ಇತ್ತು. ಇನ್ಸೂರೆನ್ಸು, ಹಾಸ್ಪಿಟಲ್ ಬಿಲ್ ಇದ್ರ ಮೇಲೆಲ್ಲ. ಅದ್ರ ಮೇಲೆ ನೀವು ಆರೋಗ್ಯದಲ್ಲೂ ಯಾಕೆ ದುಡ್ಡು ಹೊಡಿತಿದ್ದೀರಾ, ಅದ್ರ ಮೇಲೆ ಯಾಕೆ ನೀವು ಜೀವ ಜೊತೆ ಆರೋಗ್ಯ ಜೊತೆ ಚೆಲ್ಲಾಟ ಆಡ್ತಿದಾರ ಅಂತ ಎತ್ತಿ ಧ್ವನಿ ಎತ್ತಿದ್ಕೆ 18% ಇದು 0% ಟ್ಯಾಕ್ಸ್ ರಿಲೀಸ್ ಮಾಡಿತ್ತು. ಈಗ ಇನ್ಸೂರೆನ್ಸ್ ಆಗಲಿ, LIC ಹೆಲ್ತ್ ಇನ್ಸೂರೆನ್ಸ್ ಆಗಲಿ, ಮತ್ತೆ ಆರೋಗ್ಯದಲ್ಲಾಗ್ಲಿ ಅದ್ರ ಬಗ್ಗೆ ಮಾತಾಡೋದಕ್ಕೆ ಅವರು 0% ಮಾಡಿದ್ರು ಅಂತ ಹೇಳ್ಬೋದು. ಇದರಿಂದ ತುಂಬಾ ಜನಕ್ಕೆ ಎಷ್ಟೋ ಬಡವರಿಗೆಲ್ಲ ಹೆಲ್ಪ್ ಆಗುತ್ತೆ. ಬಡವರು ಆಗಲಿ, ಮಿಡಲ್ ಕ್ಲಾಸ್ ಪೀಪಲ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆ ಅಂದ್ರೆ ಮಿಡಲ್ ಕ್ಲಾಸ್ ಪೀಪಲ್ಗೆ ನಮ್ಗೆ 5 ರೂಪಾಯಿ ಉಳಿಸಿದ್ರು ತುಂಬಾ ಉಳಿಕೆ ಆದಂಗೆ, ಅದರಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನಮ್ಮ ಭಾರತದಲ್ಲಿ ಹೆಂಗಾಗೈತೆ ಅಂದ್ರೆ ಇವತ್ತಿನ ಪರಿಸ್ಥಿತಿ ನಾವು 10 ರೂಪಾಯಿ ದುಡಿದ್ರೆ 7 ರೂಪಾಯಿ ಡೈರೆಕ್ಟ್ ಆಗಲಿ ಇಂಡೈರೆಕ್ಟ್ ಆಗಿ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀವಿ. ನಮಗೆ ಕೈ ಸಿಗ್ತಿರೋದು ಕೇವಲ 3 ರೂಪಾಯಿ. ಇಷ್ಟೊಂದೆಲ್ಲ ಟ್ಯಾಕ್ಸ್ ಪೇ ಮಾಡಿ ನಮಗೆ ಸಿಗ್ತಿರೋದು ಹೆಲ್ತಲ್ಲಿ
0.5% ಮಾತ್ರ. ನಮ್ಮ ದೇಶದ GDP ಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಸಂಖ್ಯೆ ಭಾರತ ಸರ್ಕಾರ ಖರ್ಚು ಮಾಡ್ತಿರೋದು ಕೇವಲ 0.5% ಮಾತ್ರ. यहाँ यूएस में 18% ऑफ जीडीपी हेल्थ केयर पे खर्च होता है, यूके में 12%, जर्मनी में 13%, जापान में, स्पेन में 10% ऑफ जीडीपी खर्च होता है, क्योंकि वो देश जानते हैं कि जान है तो जहान है. लेकिन हमारे देश में मात्र 0.5% ऑफ जीडीपी हम अपने हेल्थ पे खर्च करते हैं. और इसके चलते आलम यह है कि सरकारी अस्पताल में अगर आप चले जाइए, वहां पर आपको पुरानी जर्जर बिल्डिंग मिलेंगी, मैसिवली अंडरस्टाफ्ड हॉस्पिटल मिलेगा, ओवरवर्क डॉक्टर मिलेंगे, पॉपुलेशन के हिसाब से बेड नहीं मिलेगा, जांच के लिए मशीनें नहीं है, दवाइयों की कमी है, और अगर इलाज की ऑपरेशन की डेट मिल भी जाए तो वो डेट इतनी दूर होती है, तब तक मरीज चल बसता है. ನಮ್ಮ ಭಾರತದ GDP 25% ಮಾತ್ರ ಖರ್ಚು ಮಾಡಬೇಕು. ಆದ್ರೆ ನಮ್ಮ ದೇಶದಲ್ಲಿ ಖರ್ಚು ಮಾಡ್ತಿದ್ದು 0.5% ಮಾತ್ರ. ಈ ಭಾರತ, ಅಮೆರಿಕ, ಜಪಾನು, ಚೀನಾ ಎಲ್ಲಾ ಕಂಟ್ರಿಲೂ 18% 20%, 10%, ರಷ್ಯಾ ಆಗಲಿ ಅಲ್ಲೂ 18% ಏನೋ ಇದೆ, ಜಪಾನಲ್ಲಿ 12% ಏನೋ ಇದೆ. ಹೆಲ್ತ್ಗೋಸ್ಕರ ಖರ್ಚು ಮಾಡ್ತಾ ಐತೆ. ಇಷ್ಟೆಲ್ಲ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಒಳ್ಳೆ ಡಾಕ್ಟರ್ ಇಲ್ಲ, ಒಳ್ಳೆ ಆಸ್ಪತ್ರೆ ಕಟ್ಟಡ ಇಲ್ಲ, ಮತ್ತೆ ಅಲ್ಲಿ ಸ್ಟಾಫ್ ನರ್ಸ್ ಇಲ್ಲ. ಇಷ್ಟೊಂದೆಲ್ಲ ಕೊರತೆ ಇದ್ರು ಇಷ್ಟೊಂದು ಟ್ಯಾಕ್ಸ್ ಪೇ ಮಾಡ್ತಾ ಇದೀವಿ. ನಾವು ಪೇ ಮಾಡ್ತಿರೋ ಟ್ಯಾಕ್ಸ್ 7% ಪೇ ಮಾಡಿದ್ವಿ. ನಮ್ಗೆ ಏನು ಹೆಲ್ತ್ ಸಿಗ್ತಾ ಐತಿ? ಮತ್ತೆ ಗೌರ್ಮೆಂಟ್ ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲ್ ಇವತ್ತಿನ ಪರಿಸ್ಥಿತಿ ಹೇಳಂಗೆ ಇಲ್ಲ. ಅರ್ಧಕ್ಕರ್ಧ ಕರ್ನಾಟಕದಲ್ಲಿ ಅವಾಗಲೇ ಈ ವರ್ಷ ಒಂದು 500 ಗೌರ್ಮೆಂಟ್, ಅಂದ್ರೆ ಈ ವರ್ಷ ಅಂದ್ರಲ್ಲ, ಈ ರೀಸೆಂಟ್ ಆಗಿ 500 600 ಗೌರ್ಮೆಂಟ್ ಸ್ಕೂಲ್ನ ಮುಚ್ಚಾಕಿದ್ದಾರೆ. ಕಾರಣ ಏನು? ಕೇಳಂಗೆ ಇಲ್ಲ. ಕೇಳಿದ್ರೆ ಅಲ್ಲಿ ಮಕ್ಳುಗಳಿಗೆ ಬರ್ತಾ ಇಲ್ಲ ಅಂದ್ರೆ. ಜಪಾನ್ನಲ್ಲಿ ಒಂದು ಮಗುಗೆ ಒಂದು ಟ್ರೈನ್ ಬಿಟ್ಟಿದ್ರು. ಆ ಟ್ರೈನ್ ಓಡಾಡ್ತಿತ್ತು, ಒಂದೇ ಒಂದು ಮಗು ಓಡಾಡ್ತಿತ್ತು ಆ ಸ್ಟೇಷನ್ ಅಲ್ಲಿ. ಆ ಮಗು ಫುಲ್ ಎಜುಕೇಶನ್ ಮುಗಿಸೋವರೆಗೂ ಸ್ಟೇಷನ್ ಸ್ಟಾಪ್ ಕೊಡ್ತಾ ಇದ್ರು. ಅಷ್ಟೇ ಅಲ್ಲ, ಯಾವ 520-40 ಸಂಸದರಲ್ಲಿ ಯಾವ ಸಂಸದನು ಸಮೇತ ಈ ತರ ಭಾಷಣ ಮಾಡಿಲ್ಲ. ಆ ತರ ಭಾಷಣ ಮಾಡಿದ್ರು. ರೈಟ್ ಟು ರೀಕಾಲ್ ಬಗ್ಗೆ ಯಾವ ಸಂಸದರ ಬಗ್ಗೆ ಮಾತಾಡಕ್ಕೆ ಎದುರ್ಕೊಂತಾರೆ. ಯಾಕೆ ಅಂದ್ರೆ ಎಲ್ಲ ಭ್ರಷ್ಟಾಚಾರಗಳಾಗಿರ್ತೀವಿ ಅನ್ನೋ ಭಯದಿಂದ ಎದುರ್ಕೊಂತಾರೆ. ಯಾವ್ದ ಕಡೆಯಿಂದ ನಮಗೂ ತೊಂದರೆ ಆಗುತ್ತೆ ಅಂತ. ಆದ್ರೆ ಇವರು ರೈಟ್ ಟು ರೀಕಾಲ್ ಅನ್ನು ತಗೊಬನ್ನಿ, ಆಯ್ಕೆ ಆದ್ರೆ MLA ಏನೋ ಓಟಾಗಿ ಗೆಲ್ಸಿರ್ತೀವಿ, ಅವ್ರ ಭರವಸೆ ಈಡೇರಿಸ್ತಿಲ್ಲ ಅಂದ್ರೆ ಅವ್ರ MLA ಸ್ಥಾನ ನಾವು ಮತ್ತೆ ವಾಪಸ್ ಇಸ್ಕೋಬೇಕು ಅಂತ ವಾದ ಮಾಡಿರು. ಇದಾಗುತ್ತೋ ಇಲ್ವೋ? ನನ್ನ ಪ್ರಕಾರ ಇದು 99.9.5% ಆಗಲ್ಲ. ಸಾಧ್ಯನೇ ಇಲ್ಲ ಬಿಡಿ ಈ ತರ ಆಗಕ್ಕೆ. ಅಷ್ಟೇ ಅಲ್ಲ, ಆಹಾರ ಕಲಬೆರಕೆಗಳು, ಈಗ ಕೋಲ್ಗೇಟ್ ಆಗಲಿ, ಮ್ಯಾಗಿ, ಈ ತರ ಬೇರೆ ಬೇರೆ ವಸ್ತುಗಳಾಗ್ಲಿ ಬೇರೆ ದೇಶದನ್ನೆಲ್ಲ ಇದರಿಂದ ಕ್ಯಾನ್ಸರ್ ಬರ್ತಿದೆ ಅಂತ ಬ್ಯಾನ್ ಮಾಡವ್ರೆ. ಆದ್ರೆ ನಮ್ಮ ದೇಶದಲ್ಲಿ ಪರ್ಮಿಟ್ ಕೊಟ್ಟಿದ್ದೆ. ಅದ್ ಹೆಂಗ್ ಪರ್ಮಿಟ್ ಕೊಟ್ರಿ ಅಂತಾನು ಕೇಳ್ತಾ ಇದ್ದಾರೆ. खाने में खतरनाक मिलावट का मुद्दा फूड अडल्ट्रेशन का. सर, बाजार में प्योरिटी का लेबल लगाकर, फर्जी लेबल लगाकर खुलेआम जहर बेचा जा रहा है. दूध, मसाले, एडिबल ऑयल्स, पैकेज फूड, बेवरेजेस, सब में अनसेफ एडिटिव्स, हार्मफुल केमिकल, हाई सैचुरेटेड फैट, शुगर और सॉल्ट डालकर मिसलीडिंग न्यूट्रिशनल क्लेम्स के साथ कि ये सेहत के लिए अच्छे हैं, एनर्जी बूस्टिंग है, बेचा जा रहा है. ಅದು FSSAI ಏನ್ ಮಾಡ್ತಾ ಐತಿ? ಪರ್ಮಿಟ್ ಅಲ್ಲಿ ಯಾವ ತರ, ಯಾವ ಬೇಸಿಸ್ ಮೇಲೆ, ಯಾವ ರೂಲ್ ಇಕ್ಕಲ್ಲಿ ಪರ್ಮಿಟ್ ಕೊಡ್ತಿದ್ರು ಅಂತ ಕೇಳಿದ್ದಾರೆ. ಇವೆಲ್ಲ MP ಗಳು ಕೇಳ್ಬೋದು. ಏನು ಕೇಳ್ತಾರೋ ಗೊತ್ತಿಲ್ಲ. ಒಬ್ಬ ರಾಜ್ಯಸಭಾ ಮೆಂಬರ್ ಆಗಿ ಇಷ್ಟೊಂದೆಲ್ಲ ಬದಲಾವಣೆ ಮಾಡ್ತಿದ್ದಾರೆ ಅಂತ ಮೆಚ್ಚಬೇಕಾಗಿದೆ. ನನ್ನ ಪ್ರಕಾರ ಮುಂದಿನ ಸಲ ಪ್ರೈಮ್ ಮಿನಿಸ್ಟರ್ ಆದ್ರೂ ಒಳ್ಳೇದೇ. ಆದ್ರೆ ಆಗ್ತಾರೋ ಬಿಡ್ತಾರೋ ರಾಜಕೀಯವಾಗಿ ಅದು ಗೊತ್ತಿಲ್ಲ. ಆದ್ರೆ ಇಡೀ ದೇಶಕ್ಕೆ ಒಂದು ಮಾದರಿ ಆಗ್ತದೆ ಅಂತ ಹೇಳ್ಬೋದು. ಸಂಸದನಾಗ ಆಯ್ಕೆ ಆಗ್ಬೇಕು ಅಂದ್ರೆ ಮೇಯ್ನ್ ಆಗಿ ಆಯ್ಕೆ ಆಗಿ ಹೋದ್ಮೇಲೆ, ಒಬ್ಬ ಸಂಸದನಾಗ ಆಯ್ಕೆ ಆಗಿ ಹೋದ್ಮೇಲೆ ಅವ್ನಿಗೆ ಹತ್ತತ್ರ 1.5 ಲಕ್ಷದಿಂದ 2 ಲಕ್ಷ ಸಂಬಳ ಇರುತ್ತೆ. 2.5 ಲಕ್ಷ ಸಂಬಳ ಇರುತ್ತೆ. DA, ರೂಮ್ ಚಾರ್ಜು, ಕರೆಂಟ್ ಬಿಲ್ಲು, ಮತ್ತೆ ವಾಟರ್ ಬಿಲ್ಲು, ಮತ್ತೆ ಅವ್ರಿಗೆ ಎಕ್ಸ್ಟ್ರಾ ಅಲಾಟ್ಮೆಂಟ್ ಇರುತ್ತೆ. ಇಷ್ಟೊಂದೆಲ್ಲ ಸೌಲಭ್ಯ ಕೊಟ್ಕೊಂಡು ಜನಗಳು ಟ್ಯಾಕ್ಸ್ ಎಲ್ಲ ಕೊಡ್ತಾ ಇರೋದಲ್ವಾ? ಇಷ್ಟೊಂದೆಲ್ಲ ಸೌಲಭ್ಯ ಕೊಟ್ಕೊಂಡು ಸಂಸದರು ಕೆಲವು ಹೋಗಿ ಮಾತಾಡ್ತಾ ಇಲ್ಲ. ಕೆಲವು ಸಂಸದರು ಕಳೆದ 5 ವರ್ಷ ಅಂದ್ರೆ ಲಾಸ್ಟ್ ಟೈಮ್ ಪ್ರಧಾನಿ ಆಗಿದ್ರಲ್ಲ ನರೇಂದ್ರ ಮೋದಿ ಅವರು, ಆ ಟೈಮಲ್ಲಿ ನಮ್ಮ ಕರ್ನಾಟಕದಿಂದ ಯಾರೋ ಒಬ್ಬ MP, ಯಾರು ಅಂತ ಗೊತ್ತಿಲ್ಲ, ಕೆಲವು MPಗಳು ಅವ್ರು ಕೇಳಿದ 5ರಿಂದ 10 ಕ್ವಶನ್ ಕೇಳಿದಾರೆ ಅಷ್ಟೇ. ಅದು ಸಬ್ ಕ್ವಶನ್, ಮೇನ್ ಕ್ವಶನ್ ಅಲ್ಲ. ಏನು ಮಾಡಕ್ಕಾಗಲ್ಲ. ಒಬ್ಬ ಸಾಮಾನ್ಯ ಕಸ ಗುಡಿಸ್ಬೇಕಾದ್ರೆ ಗೌರ್ಮೆಂಟ್ ಕನ್ಫರ್ಮ್ ಆದ್ರೆ ಅವ್ರಿಗೂ 10th ರಿಂದ 12th ಕ್ವಾಲಿಫಿಕೇಶನ್ ಕೇಳ್ತಾರೆ. ಅಷ್ಟೇ ಅಲ್ಲ, IAS IPS ಆಗ್ಬೇಕು ಅಂದ್ರು ಅವ್ರಿಗೂ ಒಂದು ಡಿಗ್ರಿ ಸರ್ಟಿಫಿಕೇಟ್ ಕೇಳ್ತಾರೆ. ಅದೇ ತರ MP MLA ಆಗ್ಬೇಕು ಅಂದ್ರೆ ಇವ್ರನ್ನೆಲ್ಲ ನಡೆಸ ನಾವು MLA MP ಆಗ್ಬೇಕಾದ್ರೆ ಕನಿಷ್ಠ ಎಜುಕೇಶನ್ ಸಿಸ್ಟಮ್ ಯಾಕಿಲ್ಲ ಅಂತಾನು ಇದ್ರ ಬಗ್ಗೆನೂ ಸಮೇತ ಮಾತಾಡಿದ್ದಾರೆ ಅಂತ ಹೇಳ್ಬೋದು. ಯೋಚನೆ ಮಾಡ್ತಿರ್ಬೋದು, ಇಷ್ಟೊಂದೆಲ್ಲ ಮಾತಾಡೋರು, ಇಷ್ಟೊಂದು ಚರ್ಚೆ ಆಗೈತೆ. ಯಾಕೆ? ಯಾವ್ದಾರ ಒಂದು ನ್ಯೂಸ್ ಅಲ್ಲೂ ಸಮೇತ ಇವ್ರ ಬಗ್ಗೆ ಬಂದಿಲ್ಲ. ಬಿಕಾಸ್ ಪಾರ್ಟಿ ಫಂಡ್. ಯಾವ್ದೋ ಒಂದು ನಾಯಿ ರೋಡಲ್ಲಿ ಹೋಗ್ತಾ ಇತ್ತು, ಆದ್ರೆ ಜಸ್ಟ್ ಮಿಸ್ ಆಗಿ ಅಲ್ಲಿ ಸ್ವಲ್ಪ ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆಗಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ.
ಆಕ್ಸಿಡೆಂಟ್ ಆಯ್ತು, ಅದನ್ನೆಲ್ಲ ಒಂದು ದಿನ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನ್ಯೂಸ್ ಮಾಡ್ತಾವ್ರೆ. ಇನ್ನೊಬ್ಬ ಕೆಲವ್ರು ಯಾರೋ ನಾನು ಇಷ್ಟು ಲಕ್ಷ 10 ಲಕ್ಷ ನಾಯಿ ಅಂತ ಇಟ್ಕೊಂಡು ಓಡಾಡ್ತಾರೆ, ಅದನ್ನೆಲ್ಲ ನ್ಯೂಸ್ ಮಾಡ್ತಾವ್ರೆ. ಇಷ್ಟೊಂದು ದೇಶಕ್ಕೆ ಯಾವ್ಯಾವ ಥರ ಬೇಕು ಇಷ್ಟೊಂದು ಬದಲಾವಣೆ ಮಾಡಿದರೆ ಇವ್ರ ಬಗ್ಗೆ ಒಂದು ನ್ಯೂಸ್ ಮಾಡ್ತಾ ಇಲ್ಲ. ಎಲ್ಲ ಕನ್ನಡ ಚಾನಲ್ ಅಂತೂ ಅದ್ರ ಬಗ್ಗೆ ಮಾತಾಡೋದಲ್ಲ ಬಿಡಿ, ಅದು ಕೆಲವು ಚಾನಲ್ಗಳು ಯಾಕೋ ಇಷ್ಟರ ಬಗ್ಗೆ ನ್ಯೂಸ್ ಮಾಡ್ತಾ ಇಲ್ಲ, ಗೊತ್ತಿಲ್ಲ ಅದೇನಕ್ಕೆ ಮಾತಾಡ್ತಾ ಇಲ್ಲ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ತುಂಬ ಹೆಲ್ಪ್ ಆಗುತ್ತೆ.